Hello everyone, welcome to CAD NEST YouTube channel. ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಕ್ವಿಕ್ ಸೆಲೆಕ್ಟ್ ಮತ್ತೆ ಫಿಲ್ಟರ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕ್ವಿಕ್ ಸೆಲೆಕ್ಟ್ ಅಂದ್ರೆ ಏನು? ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನ ಡಿಫರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ ಮಾಡಿರ್ತೀರಾ. ಸೊ ಅದರಲ್ಲಿ ಕೆಲವೊಂದೊಂದು ಆಬ್ಜೆಕ್ಟ್ಸ್ ಗೆ ಸೇಮ್ ಪ್ರಾಪರ್ಟೀಸ್ ಇರುತ್ತೆ. ಅದನ್ನ ಸಪರೇಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಮೂವ್ ಮಾಡಬೇಕು ಅಥವಾ ರೊಟೇಟ್ ಮಾಡಬೇಕು ಅಥವಾ ಬೇರೆ ಕಡೆ ಪ್ಲೇಸ್ ಮಾಡ್ಕೋಬೇಕು. ಅರೌಂಡ್ ಒಂದು 10 to 15 ಆಬ್ಜೆಕ್ಟ್ಸ್ ಇರುತ್ತೆ. ಸೊ ಎಲ್ಲಾನು ಸೆಲೆಕ್ಟ್ ತಗೊಂಡು ಮೂವ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದಾಗ ನಾವು ಕ್ವಿಕ್ ಸೆಲೆಕ್ಟ್ ನ ಯೂಸ್ ಮಾಡ್ತೀವಿ. ಸೊ ಕ್ವಿಕ್ ಸೆಲೆಕ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಆಬ್ಜೆಕ್ಟ್ ನ ಡ್ರಾ ಮಾಡ್ತೀನಿ ಅಥವಾ ಡ್ರಾಯಿಂಗ್ ಟೂಲ್ ಯೂಸ್ ಮಾಡಿ ಸರ್ಕಲ್ ಡ್ರಾ ಮಾಡಿದೀನಿ. ಸೊ ಸರ್ಕಲ್ ಗೆ ನೀವು ಕಲರ್ ಅಸೈನ್ ಮಾಡಬಹುದು. ಸೊ ಈ ಸರ್ಕಲ್ ಸೆಲೆಕ್ಟ್ ಮಾಡಿದೀನಿ. ಬೈ ಲೇಯರ್ ಹೋಗಿ ಮೋರ್ ಕಲರ್ಸ್ ಅಲ್ಲಿ ನೀವು ಯಾವ ಕಲರ್ ಕೊಟ್ಟಿರ್ತೀರಾ ಅನ್ನೋದನ್ನ ನೆನಪಿಟ್ಕೋಬೇಕು. ಸೊ ನಾನು ಆರೆಂಜ್ ಸೆಲೆಕ್ಟ್ ಮಾಡಿದೀನಿ. ಸೊ ಅದು ಕಲರ್ ನಂಬರ್ 40. ಓಕೆ, ನೆಕ್ಸ್ಟ್ ಬೈ ಲೇಯರ್ ಅಲ್ಲಿ ಅದಕ್ಕೆ ಕಲರ್ ಥಿಕ್ನೆಸ್ ಆಡ್ ಮಾಡ್ತಾ ಇದ್ದೀನಿ. ಸೊ 0.35 mm. ನೆಕ್ಸ್ಟ್ ಲೈನ್ ವೇಟ್ ಮತ್ತೆ ಲೈನ್ ಟೈಪ್ ನ ಆಡ್ ಮಾಡ್ತಾ ಬಂದೆ. ಸೊ ಇದಿಷ್ಟು ನನಗೆ ನೆನಪಲ್ಲಿ ಇರ್ಬೇಕು. ಈಗ ಬೇರೆ ಆಬ್ಜೆಕ್ಟ್ಸ್ ನ ಡ್ರಾ ಮಾಡಿರ್ತೀನಿ. ಇದು ಮತ್ತೆ ಸ್ವಲ್ಪ ಮಿಡಲ್ ಅಲ್ಲಿ ಈಗ ನಾನು n ನಂಬರ್ ಆಫ್ ಸರ್ಕಲ್ಸ್ ನ ಡ್ರಾ ಮಾಡಿದೀನಿ. ಸೊ ಅಷ್ಟನ್ನು ಒಟ್ಟಿಗೆ ನನಗೆ ಸೆಲೆಕ್ಟ್ ಆಗಬೇಕು ಅಂತ ಅಂದ್ರೆ ನಾವು ಕ್ವಿಕ್ ಸೆಲೆಕ್ಟ್ ನ ಯೂಸ್ ಮಾಡ್ತೀವಿ. ಈಗ ನಾನು ಝೂಮ್ ಮಾಡಿ ಪ್ರತಿಯೊಂದನ್ನು ಸೆಲೆಕ್ಷನ್ ತಗೊಂಡು ಮೂವ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾನು ಕ್ವಿಕ್ ಸೆಲೆಕ್ಟ್ ನ ಯೂಸ್ ಮಾಡ್ತೀನಿ. ಕ್ವಿಕ್ ಸೆಲೆಕ್ಟ್ ಶಾರ್ಟ್ ಕಟ್ ಕ್ವಿಕ್ ಸೆಲೆಕ್ಟ್ ಅಂತ ಕೊಡಿ. ಸೆಲೆಕ್ಟ್ ಮಾಡಿ ಇದರಲ್ಲಿ ನೀವು ಯಾವ ಆಬ್ಜೆಕ್ಟ್ ನ ಕೊಡ್ತಾ ಇದ್ದೀರಾ ಅನ್ನೋದನ್ನ ಟೈಪ್ ಮಾಡಬೇಕು ಆಬ್ಜೆಕ್ಟ್ ಅಲ್ಲಿ. ಸೊ ಅಪ್ಲೈ ಟು ಎಂಟೈರ್ ಡ್ರಾಯಿಂಗ್ ಅಂತ ಇರುತ್ತೆ ಆಬ್ಜೆಕ್ಟ್ ಟೈಪ್. ಇದು ಬಂದು ಸರ್ಕಲ್. ಸೊ ಕಲರ್ ಸೆಲೆಕ್ಟ್ ಮಾಡಬೇಕು. ಇಂಡೆಕ್ಸ್ ಕಲರ್ ಅಲ್ಲಿ ನಾನು ಕಲರ್ ನಂಬರ್ 40. ಓಕೆ, ನೆಕ್ಸ್ಟ್ ಲೈನ್ ಟೈಪ್ AutoCAD ISP0 ಇದನ್ನೇ ಕೊಟ್ಟಿದೆ. ನೆಕ್ಸ್ಟ್ ಲೈನ್ ವೇಟ್ ಬಂದು 0.035 ನ ಕೊಟ್ಟಿದೆ. ಓಕೆ, ಸೊ ಈಗ ನಾನು ಅಪ್ಲೈ ಮಾಡಿರೋ ಸರ್ಕಲ್ ಗೆ ಸೊ ಸೇಮ್ ಪ್ರಾಪರ್ಟೀಸ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಒಟ್ಟಿಗೆ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿದ ತಕ್ಷಣ ಎಂಟರ್ ಅಂತ ಕೊಟ್ಟು ನಾನು ಇದನ್ನ ಒಟ್ಟಿಗೆ ಮೂವ್ ಮಾಡ್ಕೋಬಹುದು. ಸೊ ಇದು ಕ್ವಿಕ್ ಸೆಲೆಕ್ಷನ್ ಮೆಥಡ್. ಇದನ್ನೇ ನೀವು ಫಿಲ್ಟರ್ ಮಾಡಬೇಕು ಅಂತ ಅಂದ್ರೆ ಸೊ ವಾಟ್ ಇಸ್ ಫಿಲ್ಟರ್? ಫಿಲ್ಟರ್ ಅಂದ್ರೆ ಅಟ್ ಎ ಟೈಮ್ ಈಗ ಒಂದೇ ಪ್ರಾಪರ್ಟೀಸ್ ಇರೋ ಮಾಡೆಲ್ ನ ಡಿಲೀಟ್ ಮಾಡಬೇಕು. ಸೊ ಒಂದೊಂದೇ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಡೋದು ಸೊ ಟೈಮ್ ಸೇವಿಂಗ್ ಅಂತ ಅನ್ಸಲ್ಲ ನಮಗೆ. ಸೊ ಅದಕ್ಕೆ ಶಾರ್ಟ್ಕಟ್ FILT ಎಂಟರ್ ಅಂತ ಕೊಡಿ. ಸೊ ಫಿಲ್ಟರ್ ಇಲ್ಲೂ ಅಷ್ಟೇ ನಿಮ್ಗೆ ನೆನ್ಪಿರ್ಬೇಕಾಗತ್ತೆ ಏನೇನ್ ಪ್ರಾಪರ್ಟೀಸ್ ಕೊಟ್ಟಿದ್ದೀರಾ ಅಂತ ನಾನು ಇದಕ್ಕೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಫಿಲ್ಟರ್ ಅಲ್ಲಿ ನೀವು ಆಬ್ಜೆಕ್ಟ್ ಟೈಪ್ ಯಾವ್ದು ಡ್ರಾಯಿಂಗ್ ಮಾಡಿರೋದು, ಸೊ ಮಾಡೆಲ್ ಯಾವ್ದು, ಸರ್ಕಲ್ ಅಂತ ಕೊಟ್ಟು ಆಡ್ ಟು ಲಿಸ್ಟ್ ಅಂತ ಕೊಡ್ಬೇಕು. ಸೊ ನೆಕ್ಸ್ಟ್ ಕಲರ್ ಸೆಲೆಕ್ಷನ್ ಹೋಗಿ ಕಲರ್ ಸೆಲೆಕ್ಷನ್ ಮಾಡಿ. ಸೊ ಕಲರ್ ನಂಬರ್ 40 ಆರೆಂಜ್. ಓಕೆ, ಆಡ್ ಟು ಲಿಸ್ಟ್. ಇದರಲ್ಲಿ ನೆಕ್ಸ್ಟ್ ಲೈನ್ ಟೈಪ್ ಸೆಲೆಕ್ಟ್ AutoCAD 0. ನೆಕ್ಸ್ಟ್ ಇದರಲ್ಲಿ ಲೈನ್ ವೇಟ್ ಬರಲ್ಲ, ಆಡ್ ಟು ಲಿಸ್ಟ್. ಯಾವ್ದಾದ್ರು ಒಂದು 2 to 3 ಪ್ರಾಪರ್ಟೀಸ್ ನ ಸೆಲೆಕ್ಟ್ ಮಾಡಿ ಆಡ್ ಟು ಲಿಸ್ಟ್ ಅಂತ ಕೊಟ್ಟು ಅಪ್ಲೈ ಅಂತ ಕೊಡ್ತೀರಾ. ಅಪ್ಲೈ ಅಂತ ಕೊಟ್ಟಾಗ ಸೊ ಸೆಲೆಕ್ಟ್ ಫಿಲ್ಟರ್ ಆಬ್ಜೆಕ್ಟ್ಸ್ ಅಂತ ಕೇಳ್ತಾರೆ. ನಾನು ಎಲ್ಲ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀನಿ. ಸೊ ಈಗ ಫಿಲ್ಟರ್ ಆಬ್ಜೆಕ್ಟ್ಸ್ ನಾನು ಫಿಲ್ಟರ್ ಮಾಡ್ಬೇಕಾಗಿರೋಂಥ ಆಬ್ಜೆಕ್ಟ್ಸ್ ಸೆಲೆಕ್ಷನ್ ಅಂತ ತೋರಿಸ್ತಾರೆ. ಈಗ ಇದನ್ನ ನೀವು ಒಟ್ಟಿಗೆ ಡಿಲೀಟ್ ಮಾಡ್ಬೋದು ಅಥವಾ ಕಾಪಿ ಎಲ್ಲ ತಗೋಬಹುದು. ಸೊ ಎಲ್ಲ ಸ್ವಲ್ಪ ಸಿಮಿಲರ್ ಅಂತ ಅನ್ಸುತ್ತೆ. ಕ್ವಿಕ್ ಸೆಲೆಕ್ಟ್ ಮತ್ತೆ ಫಿಲ್ಟರ್ ಎರಡನ್ನು ನಾವು ಒಂದೇ ನಮ್ಗೆ ಏನಿದೆ ಲೈಕ್ ನಾವು ಡಿಲೀಟ್ ಮಾಡ್ಬೇಕಾ ಅಥವಾ ಕಾಪಿ ಮಾಡ್ಬೇಕಾ ಮೂವ್ ಮಾಡ್ಬೇಕಾ ಅನ್ನೋದಕ್ಕೋಸ್ಕರ ಎರಡು ಮೆಥಡ್ ನಾವು ಯೂಸ್ ಮಾಡ್ತೀವಿ. ಸೊ ಇದು ಫಿಲ್ಟರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.